ಹಲೋ ಎವ್ರಿವನ್. ಸೊ ಇವತ್ತಿನ ರೆಸಿಪಿ ತುಂಬ ಸ್ಪೆಷಲ್ ಆಗಿದೆ. ಯಾಕಂತಂದರೆ ಇದನ್ನು ನಾವು ಟೇಸ್ಟ್ ಮಾಡಿಬಿಟ್ಟು ಮನೆಗೆ ಬಂದು ಟ್ರೈ ಮಾಡಿರೋದು. ನಂದು ಆಫೀಸ್ ಡಿನ್ನರಲ್ಲಿ ನಾನು ನನ್ನ ಹಸ್ಬೆಂಡ್ ಹೋಗಿರುವಾಗ ಅಲ್ಲಿ ಬ್ರೋಕ್ಲಿ ಆಮಂಡ್ ಸೂಪ್ ಇತ್ತು. ಅಲ್ಲಿ ಟೇಸ್ಟ್ ಮಾಡಿಬಿಟ್ಟು ನಾವು ಮನೆಗೆ ಬಂದು ನಾವೇ ಫಿಗರ್ ಔಟ್ ಮಾಡಿ ಐನು ಆನ್ಲೈನಲ್ಲಿ ತುಂಬ ರೆಸಿಪೀಸ್ ಇದೆ. ಬಟ್ ಇದರಲ್ಲಿ ನಮ್ಮದು ಕೂಡ ಸ್ವಲ್ಪ ನಾವು ಅಂದ್ಕೊಂಡು ಇದನ್ನು ಹಾಕಿದರೆ ಹೇಗಿರುತ್ತೆ, ಇದನ್ನು ಹಾಕಿದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಒಂದು ರೆಸಿಪಿನ ರೆಡಿ ಮಾಡಿದ್ದೀವಿ. ಹೇಳ್ತಾರೆ ನೋಡಿ ಹೇಗಿತ್ತು ಅಂತ. ಸೊ ಈ ರೆಸಿಪಿ ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಚೆನ್ನಾಗಾಗುತ್ತೆ ಅಂತೇಳಿ, ಬಟ್ ಇಟ್ ವಾಸ್ ಅಮೇಝಿಂಗ್. ಸೊ ಆ್ಯಸ್ ಯು ಕ್ಯಾನ್ ಸಿ, ನಾವೆಲ್ಲ ವೆಜಿಟೇಬಲ್ಸ್ ಹಾಕಿ ಸಾಟೆ ಮಾಡಿಕೊಂಡು ನೀರು ಹಾಕಿಬಿಟ್ಟು ಕುದಿಸ್ಬಿಟ್ಟು ದೆನ್ ಅದನ್ನು ಮಿಕ್ಸಿ ಮಾಡ್ಕೊಂಡ್ವಿ. ಆ್ಯಂಡ್ ಬ್ರೋಕ್ಲಿನ ನೋಡಿದ್ರೆ ಈ ಮಾಡೋರು ಬ್ರೋಕ್ಲಿನ ಈ ಥರನೂ ತಿನ್ಬೋದು, ಕುಡಿಬೋದು, ಇಂಟೇಕ್ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ವೆರಿ ಪರ್ಫೆಕ್ಟ್ ರೆಸಿಪಿ. ಆ್ಯಂಡ್ ಬ್ಯಾಂಗ್ಳೂರಿನ ಈ ಚುಮು ವಿಂಟರ್ಗೆ, ಚುಮು ಚಳಿಗೆ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಂಡು ಕುಡಿದ್ರೆ ಫಿಲ್ಲಿಂಗ್ ಕೂಡ ಇರುತ್ತೆ. ಡಿನ್ನರ್ ಮಾಡಬೇಕಂತನೂ ಏನಿಲ್ಲ, ವೆಯ್ಟ್ ಲಾಸ್ ರೆಸಿಪಿ ಕೂಡ ಅಂತಲೂ ಕನ್ಸಿಡರ್ ಮಾಡ್ಬೋದು. ಇದಕ್ಕೆ ನಾವು ತುಂಬ ಆಮಂಡ್ಸ್ ಆಮೇಲೆ ಸೀಡ್ಸ್ ಹಾಕಿರೋದ್ರಿಂದ ಕ್ರಂಚಿ, ನಟಿ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆಮೇಲೆ ಬೇಕಿದ್ದರೆ ಪಾಲಕ್ ಕೂಡ ಆ್ಯಡ್ ಮಾಡ್ಕೋಬೋದು ಐಯನ್ ಕಂಟೆಂಟ್ಗೆ. ಬಟ್ ನಮ್ಮ ಮನೇಲಿ ಆ ಟೈಮಲ್ಲಿ ಪಾಲಕ್ ಇರಲಿಲ್ಲ, ಸೊ ನಾವು ಬ್ರೋಕ್ಲಿನ ಇಟ್ಕೊಂಡೇ ಸೂಪ್ನ ರೆಡಿ ಮಾಡಿದ್ದೀವಿ. ಹೇಳಿ. ಸೊ ಆ್ಯಸ್ ಯು ಕ್ಯಾನ್ ಸಿ, ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆಲ್ಲ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ದೆನ್ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಈವ್ನಿಂಗ್ ಟೈಮ್, ನಾವು ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನು ಆ್ಯಕ್ಚುಲಿ ತೊಗೊಂಡ್ವಿ. ಸೊ ಇದ್ರ ಜೊತೆಗೆ ಗಾರ್ಲಿಕ್ ಬ್ರೆಡ್ ಥರ ಒಂದು ಮಾಡಿದರು. ಸೊ ಇವನ್ ದ್ಯಾಟ್ ವಾಸ್ ಅಮೇಝಿಂಗ್. ಸೊ ಅದನ್ನು ಹೇಗೆ ಮಾಡೋದು ಅಂತೇಳಿ ನನ್ನ ವೈಫ್ ಹೇಳ್ಕೊಡ್ತಾರೆ ನೋಡಿ. ಅದು ನೆಕ್ಸ್ಟ್ ವೀಡಿಯೋ ಅಲ್ಲಿ ಬರುತ್ತೆ ನೋಡಿ. ಸರ್ವ್ ಮಾಡ್ತಾ ಇದ್ದೀನಿ, ಟ್ರೈ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.